ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ. ಅವರು ಬಹುಭಾಷಾ ನಟರು, ಕನ್ನಡದಲ್ಲಿ ಕೂಡ ಅವ್ರು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ, ತಮಿಳು ಇದರಲ್ಲಿ ಪ್ರತಿಭೆಯನ್ನು ಹೊಂದಿದ್ದಾರೆ. ನಾನು ಹೇಳಿದ್ದಿಷ್ಟೇ, ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಕ್ಕಿದೆ. ನಾನು ಹೋರಾಟ ಮಾಡಿದ್ದೀನಿ. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ. ನಾನು ಹೋರಾಟ ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಇವತ್ತು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ. ಅದು ಇರಲಿ ಬೇರೆ. ನಾನು ಹೇಳಿದಷ್ಟೇ, ಹಕ್ಕಿದೆ ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನ ಅಡಿಯಲ್ಲಿ ಅವರು ಹೋರಾಟ ಮಾಡ್ಬೋದು. ಆದರೆ ಇಷ್ಟೇ, ಬಹುಭಾಷಾ ನಟರು ಭಾಳ ಜನಪ್ರಿಯತೆಯನ್ನು ಇವತ್ತು ದಿವಸ ಬೇರೆ ರಾಷ್ಟ್ರದಲ್ಲಿ ಇದು ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ. ಉದಾಹರಣೆಗಾಗಿ ಈಗ ತಗೊಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದಲ್ಲಿ 45,000 ಎಕರೆ ಇವತ್ತು ದಿವಸ ಅವರು ಅಕ್ವಿಷನ್ ಮಾಡ್ತಾಯಿದ್ದಾರೆ. ನಮ್ಮ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಈಗ ನಾವು ದೇಶದ 65% ನಾವು ಇದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3ನೇ ನಂಬರ್ ಇದ್ದೀವಿ. ಪಕ್ಕದಲ್ಲೇ ಇವತ್ತು ಸಹ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 10,000 ಎಕರೆ ಫ್ರೀ ಆಫ್ ಕಾಸ್ಟ್, ಪುಕ್ಷಟ್ಟಿಯಾಗಿ ಭೂಮಿ ಕೊಡ್ತಾ ಇದ್ದಾರೆ. ಈ ಎಲ್ಲ TCS, ಇನ್ಫೋಸಿಸು ಒಂದು 100 ಕಂಪನಿಗೆ 99 ಪೈಸೆ, 90 ರೂಪಾಯಿ ಅಲ್ಲ, 99 ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು. ಹೀಗಾಗಿ ನಾನು ಹೇಳಿದಷ್ಟೇ, ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ. ನಾನು ಕೇಳಿದ್ರು, HL ಬೇಕಂತ ಕೇಳಿದ್ರು. ನಾನು HL ಚೇರ್ಮನ್ ಭೇಟಿಯಾಗಿ, HL ಚೇರ್ಮನ್ ನಿನ್ನ ಬಂದಿದ್ದು ಹಿಂದೂದಲ್ಲಿ ನೀವು ನೋಡಿದಿರ್ಬೇಕು ಆರ್ಟಿಕಲ್ಲು. ನಾನು HL ಚೇರ್ಮನ್ ಭೇಟಿಯಾಗಿ, ನಾನು ಪಬ್ಲಿಸೈಸ್ ಮಾಡಲಿಲ್ಲ. ಭೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. HL ನಾನು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಚೇರ್ಮನ್ರು ನನಗೆ 10 ತಿಂಗಳು ಭೇಟಿಯಾಗಿದ್ದರು. ಭೇಟಿ ಆದಮೇಲೆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು. ನಾನು ಹೇಳಿದ್ದೀನಿ ಎಲ್ಲರಿಗೆ, ಎಲ್ಲ ನಿಮಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲದು ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಅಂತೇಳಿ. ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ. ಆ ದೃಷ್ಟಿಯಲ್ಲಿ ಇವತ್ತು ದಿವಸ ಹೇಳಿದ್ದೀವಿ. ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ, ಅಥವಾ ಅವ್ರಿಗೆ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದೂ ಇಲ್ಲ. ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ, ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಲ್ಯಾಂಡ್ ಎಕ್ವಿಷನ್ ನಡೀತಾ ಇದೆ. ನಮ್ಮದು ಏರೋಸ್ಪೇಸ್ ಸಲುವಾಗಿ ಸ್ವಲ್ಪ ನಡೀತಾ ಇದೆ. ಈಗ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ದಿವಸ. ನಮಗೆ ಕಾಂಪಿಟೇಟರ್ಸ್ ಅವರು, ಇವ್ರ ಪ್ರಭಾವ ಭಾಳ ಜಾಸ್ತಿ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ. ಇವತ್ತು ದಿವಸ ಹೈದರಾಬಾದ್ನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಇವ್ರು ಹೋರಾಟ ಮಾಡಲಿ ಅಂತೇಳಿ ನನ್ನ ಆಶಯ. ಇದ್ರಾಗೇನು ಯಾರು ವೈಯಕ್ತಿಕ ಇಲ್ಲ, ಸುಮ್ಮನೆ ತಪ್ಪೇನಿದೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವರ ರಾಜಕೀಯ, ಅವ್ರ ವೈಯಕ್ತಿಕ, ನನಗದು ಏನು ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಏನ್ರಿ. ನಾನೇ ಕೇಳೋಕೆ ಹೋಗಲ್ಲ ಅವ್ರು ರಾಜಕಾರಣಿ ಅಂತ ನಾನು ಹೇಳಿದ್ದೀನಿ. ಹಾಂ, ನನಗೆ ಗೊತ್ತಿಲ್ಲ, ನನ್ನ ನೆನಪಿಲ್ಲ ನನಗದು ಕಡೆ ಗಮನ ಇಲ್ಲ. ನಾವು ಹೇಳೋದಿಷ್ಟೇ, ಈಗ ಇಲ್ಲಿ ಏನು ಏರೋಸ್ಪೇಸ್ ಇದು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ದೇಶದ 65% ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ನಾನು ಭಾಳ ಒತ್ತಿ ಹೇಳ್ತೀನಿ, 65% ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು HAL ತೊಗೊಳ್ರಿ, ಇವತ್ತು ಸಾಫ್ರಾ ತೊಗೊಳ್ರಿ, ಏರ್ಬಸ್ ತೊಗೊಳ್ರಿ, ಬೋಯಿಂಗ್ ತೊಗೊಳ್ರಿ, ಲಾಕಿಡ್ ಮಾರ್ಟಿನ್ ತೊಗೊಳ್ರಿ, ಕಾಲಿನ್ಸ್ ತೊಗೊಳ್ರಿ, ಎಲ್ಲವೂ ಕೂಡ ಇಲ್ಲಿ ಇವತ್ತು ದಿವಸ ಈ ಭಾಗದಲ್ಲಿ ಇವತ್ತು ದಿವಸ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು 65% ಅದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3rd ಲಾರ್ಜೆಸ್ಟ್ ಇಕೋಸಿಸ್ಟಮ್ ನಮ್ಮದಿದೆ, 3ನೇ ಜಗತ್ತಿನಲ್ಲಿ, ಬರೀ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ. ಹೀಗಾಗಿ ನಾವು ಅದನ್ನು ಅಕ್ವಿಷನನ್ನು ಮಾಡುವಂಥದ್ದು ಹಿಂದಿನ ಸರ್ಕಾರದಾಗ ಪ್ರಾರಂಭ ಆಗಿದ್ದು ಕೂಡ ತಪ್ಪನ್ನೋದಿಲ್ಲ ನಾನು. ಯಾಕಂದರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ, ಇವತ್ತು ದಿವಸ ಕಂಟಿನ್ಯೂಟಿ ಇದೆ. ಹೀಗಾಗಿ ಅದನ್ನು ಅಕ್ವಿಷನ್ ಮಾಡುವಂಥದ್ದು. ನಾವು ರೈತರಿಗೆ ಭೂ ಸ್ವಾಧೀನ ಕಾಯ್ದೆ 2013 ಲ್ಯಾಂಡ್ ಭೂ ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾಯಿದ್ದೀವಿ. ಹೀಗಾಗಿ ನನಗೆ ಅವರಿಗೆ ಯಾವುದೂ ಕೂಡ ಇದು ಇಲ್ಲ. ನನ್ನ ರಾಜ್ಯದ ಹಿತಾದೃಷ್ಟಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನನ್ನ ಕರ್ತವ್ಯನ ಮಾಡ್ತಾಯಿದ್ದೀನಿ. ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿಕೆ ನಿಭಾಯಿಸಿದ್ದೇನೆ. ಹಿಂದೆ ಪಾಪ ಅವ್ರಿಗೆ ಇವತ್ತಿನ ದಿವಸ ಇಲ್ಲ, ಬಯ್ಯಾರೆಡ್ಡಿ ಅವರು
ಅವ್ರು ಬಂದ ಮೀಟಿಂಗ್ ಬಂದಾಗ ಸರ್ ಎಂ ಬಿ ಪಾಟೀಲ್ ನೀರಾವರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ನೀರಾವರಿ ಕೆಲಸ ಮಾಡಿದ್ದಾರೆ. ಈಗ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಅವರು ಕೂಡ ಹೇಳಿದ್ರು. ಬೈರಡಿ ಇವತ್ತಿಲ್ಲ ಅವತ್ತೊಂದು ದಿವಸ ಹೋರಾಟಗಾರರಲ್ಲಿ ಪ್ರಥಮ ಅವರೇ ಫಸ್ಟು ನೋಡಿ ಬಂದು ನೋಡಿ ಜನರಲ್ ಸೆಕ್ರೆಟರಿ ಅವರು. ಈಗ ಬಿ ಜೆ ಪಿ ಅಷ್ಟೇ, ನಮ್ಮದಷ್ಟೇ ಅಲ್ಲ, ಬಿ ಜೆ ಪಿಯವರು ಅವರೇನು ವರಿಷ್ಠರು ಬರ್ತಾರೆ ಅವಾಗ ಶಾಸಕರನ್ನ ಭೇಟಾಗಲ್ವಾ? ಭೇಟಾಗ್ತಾರಲ್ಲ, ಮೀಟಿಂಗ್ ಮಾಡ್ತಾರೆ. ಹೀಗಾಗಿ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್, ನಮ್ಮಲ್ಲಿ ನಮ್ಮ ಪದ್ಧತಿ ಇರೋದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದಾಗ ಎಮ್ ಎಲ್ ಎಸ್ ಭೇಟಿ ಆಗ್ತಾರೆ, ಮೀಟಿಂಗ್ಸ್ ಮಾಡ್ತಾರೆ. ಅಥವಾ ನಾವೇ ಖುದ್ದಾಗಿ ಅವ್ರು ಕರೀದ್ರು ನಾವೇ ಹೋಗಿ ಭೇಟಿ ಆಗ್ತೀವಿ. ನಾನು ಭೇಟಿಯಾಗಿದ್ದೆ ಮೊನ್ನೆ. ಹೀಗಾಗಿ ಅದರಲ್ಲಿ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಇಲ್ಲ. ಮತ್ತು ಶಾಸಕರು ತಮ್ಮದೇನಾದರೂ ಬೇಡಿಕೆಗಳಿದ್ರೆ ಅಥವಾ ತಮ್ಮದೇನಾದರೂ ಹೇಳುವಂಥದ್ದಿದ್ರೆ, ಸಜೆಷನ್ ಇರುವಂಥದ್ದು ಅಥವಾ ಕೆಲಸಗಳಿದ್ರೆ ಅದು ಹೇಳ್ಬೋದು ಅದನ್ನು. ಕರೆಕ್ಟ್. ಅದ ನೋಡಿ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು. ಹೀಗಾಗಿ ಫಂಡ್ಸ್ ಕೊಡುವಂಥದ್ದು ಎಲ್ಲನೂ ಕೂಡ ತಾವು ಹೇಳ್ದಂಗೆ ಸಿ ಎಮ್ ಅವ್ರಿಗೆ ಕೊಡಬೇಕು. ಅವ್ರು ಕೇಳ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ, ಏನೇನು ಅಭಿಪ್ರಾಯಗಳಿದಾವೆ ಏನು ಅದನ್ನು ಕೇಳ್ತಾರೆ. ಜನರಲ್ ಆಗಿ ವೈಯಕ್ತಿಕವಾಗಿರೋ ಕೂಡ ಇರ್ತವೆ. ಹೀಗಾಗಿ ಅದೇನು ತಪ್ಪೇನಿಲ್ಲ. ವೇಣುಗೋಪಾಲ್ ಅವ್ರು ಬಂದಾಗೂ ಕೂಡ ಅವರು ಸಭೆ ಮಾಡ್ತಾಯಿದ್ರು, ಕೇಳ್ತಿದ್ರು, ಎಲ್ಲರಿಗೂ ಕೇಳ್ತಿದ್ರು, ಅಭಿಪ್ರಾಯಗಳನ್ನ ಕೇಳ್ತಾಯಿದ್ರು, ಅಲ್ಲಿ ಸಜೆಷನ್ಸ್ ಕೊಡ್ತಾಯಿದ್ರು, ಹೇಗೆ ಸರ್ಕಾರ ನಡೀಬೇಕು ಅಂಥೇಳಿ. ತಪ್ಪೇನಿದೆ ಅದರಲ್ಲಿ? ಸಿ ಎಮ್ ಅವ್ರು ನಾಳೆ ಹೋಗ್ತಾಯಿದ್ದಾರೆ, ನಾನು ಹೋಗ್ತಾ ಇದ್ದೇನೆ. ನಾಳೆ ಅವರು ರಾಜನಾಥ್ ಸಿಂಗ್ ಅವರು ಭೇಟಿ ಆಗ್ತಿದ್ದಾರೆ. ಸಿ ಎಮ್ ಅವರು 4 ಗಂಟೆಗೆ, ನಾನು ಹೋಗ್ತಾ ಇದ್ದೀನಿ. ನಮ್ಮದು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಏನಿದೆ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸು ಕಾರಿಡಾರ್ ಆಗಬೇಕು ಅಂಥೇಳಿ, ನಿಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಹಿಂದೆ ಏನಾಯಿತು, ನಮಗೆ ಕೊಡಬೇಕಾಗಿತ್ತು ನ್ಯಾಯಯುತವಾಗಿ. ಯಾಕಂದರೆ ನಮ್ಮದು 65% ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ ಕೊಡಬೇಕಾಗಿತ್ತು ಆನ್ ಮೆರಿಟ್. ಆದರೆ ಇವತ್ತೊಂದು ದಿವಸ ಯು ಪಿ ಮತ್ತು ಗುಜರಾತ್ಗೆ ಸಿಕ್ತು. ಯು ಪಿ, ಗುಜರಾತ್, ಯು ಪಿ, ತಮಿಳ್ನಾಡು ನಮಗೆ ಸಿಕ್ಕಲಿಲ್ಲ. ನಮಗೆ ಕೊಟ್ಟು ಅವ್ರು ಕೊಡಲಿ, ಅವ್ರು ಕೊಟ್ಟಿದ್ದು ಬೇಡ ಅನ್ನೋದಲ್ಲ, ತಪ್ಪು ಅನ್ನೋದನ್ನು ನಾನು ಅನ್ನೋದಲ್ಲ. ನಮಗೆ ನ್ಯಾಯಯುತವಾಗಿ ನಮಗೆ ಕೊಡಬೇಕಾಗಿತ್ತು. 65% ಇದ್ದವರಿಗೆ ಮೊದಲು ಕೊಟ್ಟು ಉಳಿದವ್ರಿಗೆ ಕೊಟ್ಟರೆ ತಪ್ಪಿರಲಿಲ್ಲ. ಈಗ ಆ ಅವಕಾಶನ ಕಳ್ಕೊಂಡಿವಿ ನಾವು. ಅದಕ್ಕೆ ಲಾಸ್ಟ್ ಟೈಮ್ನು ಕೂಡ ಅವ್ರಿಗೆ ಭೇಟಿಯಾದಾಗ, ಡೆಲ್ಲಿಯಲ್ಲಿ ಭೇಟಿಯಾದಾಗ ಕೂಡ ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೆ, ಹಿಂಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಅವ್ರಿಗೂ ಸ್ವಲ್ಪ ಅನ್ನಿಸ್ತು, ಇಲ್ಲ ನಿಮ್ಮದು 65% ಕಾಂಟ್ರಿಬ್ಯೂಷನ್ ಇದೆ, ಆಗಬೇಕಾಗಿತ್ತು ಅನ್ನೋದು ಅವ್ರಿಗೂ ಮನಸ್ಸಲ್ಲಿ ಬಂದಿದೆ. ಹೀಗಾಗಿ ಮತ್ತೆ ಅದನ್ನು ನಾಳೆ ಹೋಗಿ ಭೇಟಿಯಾಗಿ, ಆಮೇಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಾಗೂ ಕೂಡ ಮತ್ತೆ ನೆನಪು ಮಾಡಿದ್ದೀವಿ. 2-3 ಸಲ ಭೇಟಿಯಾಗಿದೆ. ನಾಳೆ ಮುಖ್ಯಮಂತ್ರಿ ಕರ್ಕೊಂಡು ಹೋಗಿ ಈ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್, ಒಂದು ಈ ಕೋಲಾರ ಚಿಕ್ಕಬಳ್ಳಾಪುರ, ಇನ್ನೊಂದು ಕಡೆ ಅಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ. ಯಾಕಂದರೆ ಅಲ್ಲಿ ಏಕರ್ಸ್ನವ್ರು ಬಂದಿದ್ದಾರೆ. ಈಗ ನೋಡಿದ್ರೆ 400 ಏಕರ್ಸ್ SEZ, ಪ್ರೈವೇಟ್ SEZ ಅರವಿಂದ್ ಮೆಳ್ಳಿಗೇರಿ ಅವ್ರು ಮಾಡಿದ್ದಾರೆ. ಸೊ ಈ 2 ಕಡೆ, ಒಂದು ಉತ್ತರ ಕರ್ನಾಟಕದಲ್ಲಿ, ಒಂದು ದಕ್ಷಿಣ ಕರ್ನಾಟಕದಲ್ಲಿ, ಈ 2 ಕಡೆ ನಮ್ಮದು ಡಿಫೆನ್ಸ್ ಕಾರಿಡಾರ್ ಕೇಳೋಕ್ಕೆ ಹೋಗ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಜೊತೆ ನಾನು ಹೋಗ್ತಾ ಇದ್ದೇನೆ. ರಾಯರೆಡ್ಡಿಯವರು ಭಾಳ ಮೇಧಾವಿಗಳು ಏನ್ರಿ, ಮುಖ್ಯಮಂತ್ರಿಗಳಿಗೆ ಭಾಳ ಆಪ್ತರು, ಹಣಕಾಸಿನ ಸಲಹೆಗಾರರು. ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರ ಅಥವಾ ಸುಮ್ಮನೆ ಅದು ನಿನ್ನೆ ಮಾತಾಡಿದ್ದು ಸುಮ್ಮನೆ ಹಗುರವಾಗಿ ಸುಮ್ಮನೆ ಇದರಲ್ಲಿ ಮಾತಾಡಿರ್ಬೋದು ನನಗೆ ಅನಿಸಿಕೆ. ಸುಮ್ಮನೆ ನಿಮ್ಮ ಮಾಧ್ಯಮದವ್ರನ್ನ ಇದು ಮಾಡಲಿಕ್ಕೆ ಇಲ್ಲ, ನಾವು ಹಾಗೇನಿಲ್ಲ, ಅಂಥದ್ದು ಯಾವುದೂ ಇಲ್ಲ. ನಾವು ಈಗ ಎಲ್ಲರಿಗೂ 55 ಕೋಟಿ ಕೊಡ್ತಾ ಇದ್ದಾರೆ. ಈಗ ನಾನು ಒಳಗೊಂಡು ಎಲ್ಲ MLAsಗೆ 50 crores ಕೊಡ್ತಾರೆ ಸಿ ಎಮ್ ಅವ್ರಿಗೆ. ಹಿಂದೆ 25 ಕೋಟಿ ಕೊಟ್ಟರು, ಈಗ ಕೊಡ್ತಾ ಇದ್ದಾರೆ. ಮತ್ತು ನಡೀತಾ ಇದ್ದಾವೆ ಕೆಲಸ ಎಲ್ಲ ಕಡೆನೂ ಕೂಡ. ನೋಡಿ, ಅದು ಚರ್ಚೆ ಆಗಿದೆ. ಈಗ ಅದನ್ನು ನಾನು ಜಾಸ್ತಿ ಮಾತನಾಡೋಕ್ಕೆ ಬಯಸೋದಲ್ಲ. ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯ ಆಗಿದೆ. ಈಗ ನಾವು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಅಧಿಕಾರ ಬದಲಾವಣೆಯಾಗಿ ಸಿಎಂ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದರೆ, ಒಂದು ವೇಳೆ ಸಿಎಂ ಅಭ್ಯರ್ಥಿ ಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಅವರು ಇರ್ತಾರಾ? ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ನೀವು ಯಾಕಂದ್ರೆ ಮುಂದಿನ ಚರ್ಚೆನೇ ಆಗಿಲ್ಲ. ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ ನೀವು?
ಅವ್ರು ಯಾಕೆ ಹೇಳಿದಾರೆ ರಂಭಾಪುರ ಸ್ವಾಮಿಗಳು? ರಂಭಾಪುರ ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ಅಥವಾ ಉಚಿತ ಯೋಜನೆಗಳಿಂದ ಜನರು ಸೋಂಬೇರಿಗಳಾಗಿದ್ದಾರೆ, ದುಡ್ಡು ತಿನ್ನುವಂತ ಮನಸ್ಥಿತಿನೇ ಹೋಗ್ಬಿಟ್ಟಿದೆ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದರೆ ನಾನು ಒಪ್ಪೋದಿಲ್ಲ ಅದನ್ನು. ಬಡತನ ಎಲ್ಲ ಕಡೆ ಇದೆ. ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲವನ್ನು ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೂ ಗೊತ್ತಾಗಂಗಿಲ್ಲ, ಎಂ ಬಿ ಪಾಲ್ಗೂ ಗೊತ್ತಾಗಂಗಿಲ್ಲ. ಆ ಬಡತನ ಯಾರು ಎದುರಿಸ್ತಾರೆ